ಇವತ್ತು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಇರುವಂಥ ಮ್ಯಾಂಗೋ ಉತ್ಸವಕ್ಕೆ ಬಂದಿದ್ದೀವಿ. 3-4 ದಿನ ಆಗಿದೆ ಸ್ಟಾರ್ಟ್ ಆಗಿ, ಇನ್ನು ಮೇ 4th ತನಕ ಇರುತ್ತೆ ಮ್ಯಾಂಗೋ ಉತ್ಸವ. ಹೇಗಿದೆ ಅಂತ ಈಗ ಹೋಗಿ ನೋಡೋಣ. ನಮ್ದೇನು ಬಿಡಿ, ಒಬ್ಬಟ್ಟು ತಗೊಳ್ಳಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರಿಗೆ ಗೊತ್ತಿಲ್ಲ ಕಣಪ್ಪ. ಮಂಡ್ಯ ಅಂತ ಅಡ್ಡ ಹೆಸರು. ಒಬ್ಬಿಟ್ಟು ಮೇಕರ್ ಅಂತ ಮಂಡ್ಯದವರು. ಹೌದಾ? ಮಂಡ್ಯದಿಂದ ಬಂದಿರೋದಾ? ಮಂಡ್ಯದಿಂದ ಬಂದಿರೋದು. ಸೂಪರ್. ಇದು ಮ್ಯಾಂಗೋ ಒಬ್ಬಟ್ಟಾ? ಮ್ಯಾಂಗೋ ಒಬ್ಬಿಟ್ಟು. ಮೂರ್ನಕ್ಕೆ ಮ್ಯಾಂಗೋ ಹಾಕಿದ್ದೀರಾ? ಬೇಳೆ ಒಬ್ಬಟ್ಟ? ಏನು ಒಬ್ಬಟ್ಟಿದು? ಇಲ್ಲ, ಕಾಯಿ ಮ್ಯಾಂಗೋ. ಕಾಯಿ ಮ್ಯಾಂಗೋ. ಏನು ಒಬ್ಬಟ್ಟಿದು? ಹಲಸಿನ ಹಣ್ಣಿಂದ. ಫ್ರೆಂಡ್ಸ್ ನೋಡಿ, ಇದು ಹಲಸಿನ ಹಣ್ಣಿನ ಒಬ್ಬಟ್ಟು. ಇವಾಗ ಫಸ್ಟ್ ಒನ್ ನೀವು ನೋಡಿದ್ದು ಅದು ಮ್ಯಾಂಗೋ ಒಬ್ಬಟ್ಟು, ಇದು ಹಲಸಿನ ಹಣ್ಣಿನ ಒಬ್ಬಟ್ಟು. ಮ್ಯಾಂಗೋ ಸೀಕರಣೆ ಇದು ಫ್ರೆಂಡ್ಸ್ ನೋಡಿ, ಮ್ಯಾಂಗೋ ಸೀಕರಣೆ. ಇದು ಪೂರಿ ಮತ್ತು ಮ್ಯಾಂಗೋ ಸೀಕರಣೆ. 1 ಪ್ಲೇಟ್ ಪೂರಿಗೆ 3 ಪೂರಿ ಮತ್ತು 1 ಕಪ್ ಮ್ಯಾಂಗೋ ಸೀಕರಣೆ ಕೊಡ್ತಾರೆ. ಇದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಮ್ಯಾಂಗೋ ಫಲೂಡಾ, ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಆ್ಯಂಡ್ ಮ್ಯಾಂಗೋ ಫಲೂಡಾ. ಫಸ್ಟ್ ತೊಗೊಂಡಿದ್ದು ಮ್ಯಾಂಗೋ ಫಲೂಡಾ. ಇದು 100 ರುಪೀಸು ಒಂದಕ್ಕೆ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು ಟೇಸ್ಟು. ಮ್ಯಾಂಗೋ ಐಸ್ ಕ್ರೀಮು, ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಮತ್ತು ಸಬ್ಜಾ ಸೀಡ್ಸ್ ಎಲ್ಲ ಹಾಕಿದ್ರು. ನೆಕ್ಸ್ಟ್ ಐಟಮ್ ಬಂದು ಮ್ಯಾಂಗೋ ಬಜ್ಜಿ. ಮಾವಿನಕಾಯಿನ ಸ್ಲೈಸಸ್ ಮಾಡಿ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಇದನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿ ಮಸಾಲ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಇದನ್ನು ಬಜ್ಜಿ ಮಾಡಿ ಕೊಡ್ತಾಯಿದ್ರು. ಇದು ಕೂಡ ತುಂಬಾ ಫಾಸ್ಟ್ ಮೂವಿಂಗ್ ಆಗಿತ್ತು. ಇದು ಮ್ಯಾಂಗೋ ಬೇಲು, ಮಾವಿನಕಾಯಿ ಹಾಕಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಇವಾಗ ಮ್ಯಾಂಗೋ ಬೇಲು. ಹೆಂಗಿದೆ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಏನೇನು ಹಾಕಿದ್ದಾರೆ? ಮ್ಯಾಂಗೋ ತುರಿ ಹಾಕಿದ್ದಾರೆ, ಟೊಮೆಟೊ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಮಾವಿನಕಾಯಿ ಸಿಗ್ತಾ ಇದೆಯಾ ಬಾಯಿಗೆ? ಹುಷಾರು, ಚಲ್ಕೋಬೇಡ. ಆಯಿತು. ಇದು ಮ್ಯಾಂಗೋ ದೋಸಾ ವಿತ್ ಮ್ಯಾಂಗೋ ಸಾಗು ಉಂಟು. ಇದು ಮಾವಿನಕಾಯಿ ಹಾಕಿದ್ದೀರಾ? ಪಲ್ಯ ಹಾಕಲ್ಲ? ಆಲೂ ಪಲ್ಯ ಹಾಕಲ್ವಾ? ಆಲೂಗಡ್ಡೆ ನೀವು ಇದೇ ಊರಾ ಬೇರೆ ಊರಾ?
ಹಾಂ ಬೆಳಗ್ಗೆಯಿಂದ ಜನ ಇದ್ರಾ? ಹೌದಾ? ಅದೇ ಇದು ವೀಕ್ ಡೇಸ್ ವಿಡಿಯೋ ಮಾಡಲ ನಿಮ್ಮದು? ಶನಿವಾರ ಭಾನುವಾರ ಆದರೆ ಜನ ಜಾಸ್ತಿ ಇರ್ತಾರಲ್ಲ? ಎಷ್ಟು ದೋಸೆ ಹಾಕ್ತೀರಿ ಒಂದು ದಿನಕ್ಕೆ? ಎಷ್ಟು ದೋಸೆ ಹಾಕ್ತೀರಾ ಒಂದು ದಿನಕ್ಕೆ? ಲೆಕ್ಕನೇ ಇಲ್ಲ. ಫ್ರೆಂಡ್ಸ್ ನೋಡಿ, ಇದು ಮ್ಯಾಂಗೋ ದೋಸೆ ವಿತ್ ಮ್ಯಾಂಗೋ ಸಾಗು. ಮಾವಿನಕಾಯಿನ ಚೆನ್ನಾಗಿ ತುರಿದು ಒಳಗಡೆ ಹಾಕಿದ್ದಾರೆ. ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದನ್ನು ನಾನು ತೊಗೊಳ್ಳಿಲ್ಲ. ಮ್ಯಾಂಗೋ ಫಲೂಡಾ ತಿಂದರೆ ಫುಲ್ ಹೊಟ್ಟೆ ತುಂಬೋಗಿದೆ. ಥ್ಯಾಂಕ್ ಯು ಸರ್. ಇದು ಸ್ವೀಟ್ಸ್ ಕೌಂಟರ್ ಅಂತೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಎಲ್ಲ ಕೌಂಟರ್ಗಿಂತ ಈ ಕೌಂಟರ್ ತುಂಬ ದೊಡ್ಡದಾಗಿದೆ. ಸ್ವೀಟ್ಗಳಲ್ಲಿ ತುಂಬ ವೆರೈಟೀಸ್ ಇದೆ ಅನಿಸುತ್ತೆ. ಬನ್ನಿ ಏನೇನು ವೆರೈಟೀಸ್ ಇದೆ ಅಂತ ನೋಡೋಣ. ಆದರೂ ಸ್ವೀಟ್ ಕೌಂಟರಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದೆ. ಬನ್ನಿ ಏನೇನು ಸ್ವೀಟ್ ಇದೆ ಅಂತ ನೋಡಿ. ಇದೇನು ಮ್ಯಾಂಗೋ ಮೈಸೂರು ಪಾಕ? ಮ್ಯಾಂಗೋ ಬರ್ಫಿ. ಮ್ಯಾಂಗೋ ಜಿಲೇಬಿ, ಮ್ಯಾಂಗೋ ಜಿಲೇಬಿ. ಓಕೆ, ಇದು ಜಾಕ್ ಫ್ರೂಟಾ? ಇದು ಮ್ಯಾಂಗೋ. ಹಾಂ, ಅದು ಮ್ಯಾಂಗೋ ನೋಡಿ. ಜಾಕ್ ಫ್ರೂಟ್ ಸೇಮ್ ಅದೇ ಕಲರ್ ಇದೆ. ಇದು ಮ್ಯಾಂಗೋ ಜಿಲೇಬಿ ಮತ್ತು ಮ್ಯಾಂಗೋ ಜಾಮೂನ. ಇದು ಫ್ರೆಂಡ್ಸ್ ನೋಡಿ, ಮ್ಯಾಂಗೋ ಜಾಮೂನ್ ಅಂತೆ. ಎಷ್ಟು ದೊಡ್ಡದಾಗಿದೆ. ಮ್ಯಾಂಗೋ ಜಿಲೇಬಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಮಾವಿನ ಹಣ್ಣು ಹಾಕಿದ್ದೀರಾ ಇದಕ್ಕೆ? ಫ್ರೆಶ್ ಆಗಿ ಜ್ಯೂಸಿ ಮ್ಯಾಂಗೋ ಜಿಲೇಬಿ. ಇದು ಅವಾಗಲೇ ನೀವು ನೋಡಿದ್ದು ಜಾಕ್ ಫ್ರೂಟು, ಯೆಲ್ಲೋ ಕಲರು. ಇವಾಗ ಸಾಯಂಕಾಲ ಆಗ್ತಾ ಫುಲ್ ಜನ ಸೇರ್ಕೊತಾ ಇದ್ದಾರೆ ನೋಡಿ. ಬರೀ ಈಟಬಲ್ಸ್ ಸ್ಟಾಲ್ನಲ್ಲೇ ಜಾಸ್ತಿ ಇರೋದು. ಅಲ್ಲಿ ಬೇರೆ ಸ್ಟಾಲು ಎಲ್ಲ ಇದೆ, ಅಲ್ಲಿ ಜನ ಕಡಿಮೆ ಇದ್ದಾರೆ. ಮ್ಯಾಂಗೋ ಸ್ವೀಟ್ಸಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ. ಮ್ಯಾಂಗೋ ಬರ್ಫಿ, ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಜಾಮೂನು, ಮ್ಯಾಂಗೋ ರಸ್ಮಲೈ, ಮೈಸೂರು ಪಾಕು ಎಲ್ಲ ಇದೆ. ಬನ್ನಿ ಇನ್ನು ಏನು ಸ್ವೀಟ್ ಇದೆ ಅಂತ ನೋಡೋಣ. ಏನು ಸ್ವೀಟ್ ಇದೆ? ಮ್ಯಾಂಗೋ ಸ್ವೀಟ್. ಮ್ಯಾಂಗೋ ಸ್ವೀಟ್ ಅಷ್ಟೇ. ಇದೇನೋ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಮ್ಯಾಂಗೋ ಪಕೋಡ ಇದು. ಏನೆಲ್ಲ ಫುಲ್ ಮ್ಯಾಂಗೋ ಮಯ ಇಲ್ಲಿ. ಮ್ಯಾಂಗೋ ಇದು ಇದೇನು ಸ್ವೀಟು? ಮ್ಯಾಂಗೋನು ಅಲ್ವಾನಾ? ಇದು ಮಿಲ್ಕ್ ಅಲ್ವಾ? ಮ್ಯಾಂಗೋದು ಜಾಕ್ ಫ್ರೂಟ್. ಓ, ಇದು ಜಾಕ್ ಫ್ರೂಟು, ಇದು ಮ್ಯಾಂಗೋದಾ? ಮ್ಯಾಂಗೋ ಹಲ್ವಾಲಿ. ಮ್ಯಾಂಗೋ ಬೇಡ. ಮ್ಯಾಂಗೋ ಪ್ಯಾರೋಣ. ಕನ್ನಡಗೆಲ್ಲ ಸಾಲೆ ವಿಡಿಯೋಡಿಕಲ್ಲ. ಹಾಂ, ಏನೋ ಬೈಕೊಂತ ಇದ್ದೀರಿ ನನ್ನ? ಇಲ್ಲ. ಮ್ಯಾಂಗೋ ಮೈಸೂರು ಪಾಕ್ ಇದು. ಮ್ಯಾಂಗೋ ಬರ್ಫಿ, ಮ್ಯಾಂಗೋ ಬರ್ಫಿ ಟೇಸ್ಟ್ ಮಾಡೋಣ ಇವಾಗ. ತೋರಿಸು ಮುಖನ. ಸೂಪರ್ ಆಗಿದೆ. ಬಾಯಿಗೆ ಹಾಕಿದ್ರೆ ಫುಲ್ ಮೆಲ್ಟ್ ಆಗೋಗ್ತಾ ಇದೆ. ಮ್ಯಾಂಗೋ ಫ್ಲೇವರೇ ತುಂಬ ಸಿಗ್ತಾ ಇದೆ. ಮುಖ ತೋರಿಸಪ್ಪ. ತುಪ್ಪ ಹಾಕಿ ಮಾಡಿದ್ದಾರೆ. ಫುಲ್ ಗೀ ಫ್ಲೇವರ್ ಬರ್ತಾ ಇದೆ. ಸೂಪರ್ ಆಗಿದೆ ಮ್ಯಾಂಗೋ ಬರ್ಫಿ. ಮತ್ತು ಬೆಲ್ಲ ಹಾಕಿದ್ದಾರೆ, ಸಕ್ಕರೆ ಹಾಕಿಲ್ಲ. ತುಂಬ ಚೆನ್ನಾಗಿದೆ. ಕಲರ್ ಕೂಡ ಚೆನ್ನಾಗಿದೆ. ಬಾಯಿಗೆ ಹಾಕಿದ್ರೆ ಫುಲ್ ಮೆಲ್ಟ್ ಆಗೋಗ್ತಾ ಇದೆ. ಸಕ್ಕತ್ತಾಗಿದೆ. ಮ್ಯಾಂಗೋ ಫ್ಲೇವರ್ ಅಂತೂ ತುಂಬ ಸಿಗ್ತಾ ಇದೆ. ತಗೋ.
ಉತ್ಸವ ಸೂಪರಾಗಿದೆ. ಮ್ಯಾಂಗೋ ಇಷ್ಟಪಡೋರಂತೂ ಖಂಡಿತ ಮಿಸ್ ಮಾಡಬೇಡಿ, ಡೆಫಿನೆಟಾಗಿ ಬನ್ನಿ. ಇನ್ನು ಮೇ 4th ತನಕ ಇರುತ್ತೆ. ಮ್ಯಾಂಗೋ ಡಿಶಸ್ಸು ತುಂಬ ಚೆನ್ನಾಗಿದೆ. ಅವರೆಕಾಯಿ ಮೇಳದಲ್ಲಿ ಇದ್ದಷ್ಟು ಫುಲ್ ರಶ್ ಇಲ್ಲ ಇಲ್ಲಿ, ಚೆನ್ನಾಗಿದೆ. ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಮೇಡಮ್, ಮ್ಯಾಂಗೋ ಕುನಾಫಾನ ಇದು ಫ್ರೆಂಡ್ಸ್ ನೋಡಿ, ಮ್ಯಾಂಗೋ ಕುನಾಫಾ ಅಂತ ಇದು ಸೂಪರಾಗಿ ಕಾಣಿಸ್ತಾ ಇದೆ. ತುಂಬ ಅಟ್ರಾಕ್ಟಿವ್ ಆಗಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಕುನಾಫಾ ಎಲ್ಲ ಸ್ವೀಟ್ಗೂ ಮ್ಯಾಂಗೋ ಹಾಕಿದ್ದಾರೆ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ, ಗಮ್ಮಂತ ಅರೋಮಾ ಬರ್ತಾ ಇದೆ ತುಪ್ಪದ್ದು. ಮ್ಯಾಂಗೋ ಕುನಾಫಾ ಸ್ವೀಟ್ ಇದು. This is mango papad, right? How is it? It's good. Good. Thank you so much. So big. What's the rate of this? 60 rupees. ಇದು ಮ್ಯಾಂಗೋ ಬೇಕ್ರಿ ಕೌಂಟರ್ ಅಂತ ಇದು ಮ್ಯಾಂಗೋದು. ಬನ್ನಿ ಇಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ. ಏನೇನು ಐಟಮ್ಸ್ ಇದೆ ಸರ್? ನಮ್ಮ ಡೋನಟ್ ಇದೆ, ಬರ್ಲೈನರ್ ಇದೆ, ಹನಿ ಕೇಕ್ ಇದೆ, ಚೀಸ್ ಕೇಕ್ ಇದೆ, ಮೂಸ್ ಇದೆ, ಟ್ರೆಸ್ಲಶೀಸ್ ಇದೆ, ಪುಡ್ಡಿಂಗ್ ಇದೆ, ಕಪ್ ಕೇಕ್ ಇದೆ, ರಾ ಮ್ಯಾಂಗೋ ಆಲೂ ಬನ್, ರಾ ಮ್ಯಾಂಗೋ ಟೋಸ್ಟು, ರಾ ಮ್ಯಾಂಗೋ ಖಾರ ಬಿಸ್ಕೆಟ್ಟು, ಸ್ವೀಟ್ ಬಿಸ್ಕೆಟ್ಟು ಮ್ಯಾಂಗೋದು, ರಾ ಮ್ಯಾಂಗೋ ಪಫ್ಫು, ರಾ ಮ್ಯಾಂಗೋ ಪಿಜ್ಜಾ. ರಾ ಮ್ಯಾಂಗೋ ಬರ್ಲೈನರ್ ತುಂಬ ಫೇಮಸ್. ರಾ ಮ್ಯಾಂಗೋ ಬನ್. ಓಕೆ, ಇದು 220. ತೊಳ ಇದು ನೀವು ಬೆಂಗಳೂರಿನವರೇ ಸರ್? ಖಂಡಿತ. ಬೆಂಗಳೂರು. ಎಲ್ಲಿದೆ ನಿಮ್ಮದು ಬೇಕ್ರಿ? ವಾಸವಿ ಅವರೇ ಮ್ಯಾಮ್, ವಾಸವಿ. ಚೀಸ್ ಕೇಕ್ ಖಾಲಿ. ನಾನು ಮ್ಯಾಂಗೋ ಚೀಸ್ ಕೇಕ್ ತಗೊಂಡಿದ್ದೀನಿ. ಸಾರಿ, ನಿಮ್ಮ ಹೆಸರೇ ಕೇಳೋದು ಮರ್ತೋಯ್ತು ನನಗೆ. ವರ್ಷ ನನ್ನ ಹೆಸರು. ಹೌದಾ? ಮ್ಯಾಂಗೋ ಚೀಸ್ ಕೇಕ್ ಹೇಗಿದೆ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದಾ? ಕುನಾಫಾ, ಮ್ಯಾಂಗೋ ಕುನಾಫಾ ಇಸ್ ಆಲ್ಸೋ ವೆರಿ ಗುಡ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನೇ ತಿಂದ್ವಿ ಎಲ್ಲ ಇಷ್ಟ ಆಯಿತು. ಹೌದಾ? ಏನೇನು ತೊಗೊಂಡ್ರಿ? ಸ್ಟಾರ್ಟಿಂಗಿಂದ ಏನಾದ್ರು. ಓ, ಇದು ಲಾಸ್ಟ್ ಐಟಮ್ ಹಂಗಾರೆ ನೀವು ತೊಗೊತಾ ಇರೋದು? ಡೆಸರ್ಟ್ ಲಾಸ್ಟ್ ಐಟಮ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾಂ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮ್ಯಾಂಗೋ ಐಸ್ ಕ್ರೀಮ್ ಹೆಂಗಿದೆ? I'm eating mango ice cream. How is it? Amazing. ಹೆಂಗಿದೆ ಮ್ಯಾಂಗೋ ಐಸ್ ಕ್ರೀಮು? ಚೆನ್ನಾಗಿದೆ. ಇಷ್ಟ ಆಯ್ತಾ? ಮ್ಯಾಂಗೋ ಫ್ಲೇವರ್ ಸಿಗ್ತಾ ಇದೆಯಾ ಬಾಯಿಗೆ? ಹಿಂಗನ್ನು ವಾವನ್ ಹಿಂಗೆ ಹಿಂಗನ್ನು. ಫ್ರೆಂಡ್ಸ್ ನೋಡಿ, ಇದು ಮಾವಿನ ಹಣ್ಣು ಸ್ಟಾಲ್ಗಳು ಕೂಡ ಇದೆ. ಈಗ ಈಟಬಲ್ಸ್ ಎಲ್ಲ ಮುಗೀತು ನೋಡಿ, ಎಷ್ಟೊಂದು ಮಾವಿನ ಹಣ್ಣುಗಳ ಸ್ಟಾಲ್ಸ್ ಎಲ್ಲ ಇದೆ. ಆಲ್ಫಾನ್ಸೋ ಮ್ಯಾಂಗೋ ಇದು. ನೋಡ್ತಾ ಇದ್ದೀನಿ. ರೈತರದು? ರೈತರಿಂದ ಡೈರೆಕ್ಟಾಗಿ ಬಂದಿರೋದಾ ಇದು? ನೀವೇ ಬೆಳೆದಿರೋದಾ? ಸಂಪೂರ್ಣವಾಗಿ ಎಲ್ಲ ಚನ್ನಪಟ್ಟಣ, ರಾಮನಗರ ಹಾಂ. ಎಲ್ಲ ರೈತರ ನೇರವಾಗಿ ಹಾಂ. ಯಾವುದೇ ವಿಷಮುಕ್ತವಾಗಿ ಹಾಂ. ಹಣ್ಣು ಮಾಡ್ಕೊಂಡು ತಗೊಂಡಿದ್ದೀವಿ. ಯಾವುದೇ ಕಾರ್ಬೇಟ್ ಹಾಕಿಲ್ಲ. ಹಾಗಾಗಿ ಯಾವ ಊರಿಂದ ಬಂದಿರೋದು ನೀವು? ನಾವು ಚನ್ನಪಟ್ಟಣ ತಾಲೂಕು ಕಳ್ಳಸಂದ್ರದಿಂದ. ಹೌದಾ? ಸರಿ, ನೀವೇ ಬೆಳೆದಿರೋದಾ ಇದು? ಬೆಳೆದಿರೋದು. ಯಾವ ಜಾತಿ ಮಾವಿನ ಹಣ್ಣು ಇದು? ಈಗ ನಮ್ಮದು ರಸ್ಪುರಿ ಬಾದಾಮಿ ಇದೆ. ಇದು ಬಾದಾಮಿ, ಇದು ರಸ್ಪುರಿ, ಅಲ್ಲಿ ನೀಲಂಬು, ಸೇಂದಿರ. ಹಾಂ ಹಾಂ ಹಾಂ. ಆ ಕಡೆ ರಸ್ತೆಗೆ ಎಷ್ಟು ಕೆ ಜಿ? ಇದು ಬಾದಾಮಿ ಬಂದು 150 ರೂಪಾಯಿ, ಹಾಂ. ರಸ್ಪುರಿ ಬಂದು 150, ಇದು 130. 130 ರೂಪಾಯಿ. ಅಲ್ಲಿ ಹಾಂ. ಒರಿಜಿನಲ್ ರತ್ನಗಿರಿ ಅಂತ. ರತ್ನಗಿರಿ. ಹಾಂ, ಇದು ರತ್ನಗಿರಿನಾ? ಹಾಂ. ಓ, ಇಡೀ ಇಂಡಿಯಾದಲ್ಲಿ ಎಲ್ಲೂ ಬೆಳೆಯಲ್ವಾ? ನೀವು ಮಾತ್ರ ಬೆಳೆಯೋದಾ? ಅವ್ರು ಹೌದು, ಅಲ್ಲಿ ಹಾಕ್ಬೇಕು. ನೋಡಿ, ಪೊಲೀಸ್ನವ್ರು ಬಂದು ಮಾವಿನ ಹಣ್ಣು ತಿಂತಾ ಇದ್ದಾರೆ, ಸವಿತಾ ಇದ್ದಾರೆ ಪೊಲೀಸ್ ಮೇಡಮು. ನೋಡಿ, ಇಲ್ಲಿ ಜಾಕ್ ಫ್ರೂಟ್ ಕೂಡ ಇದೆ. ರೈತರೇ ಇಲ್ಲಿ ಡೈರೆಕ್ಟಾಗಿ ತಂದು ಸೇಲ್ ಮಾಡ್ತಾ ಇದ್ದಾರೆ ಮಾವಿನ ಹಣ್ಣನ್ನ. ಯಾವುದೇ ರೀತಿ ಕೆಮಿಕಲ್ಸು ಏನು ಆ್ಯಡ್ ಮಾಡದೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥ
ಮಾವಿನ ಹಣ್ಣು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಈ ಥರ ಮ್ಯಾಂಗೋ ಮೇಳಗಳಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ. ಲಾಲ್ಬಾಗಲ್ಲಿ ಮ್ಯಾಂಗೋ ಮೇಳ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದೆ. ಬಟ್ ಯಾವ ಊರು? ಶ್ರೀನಿವಾಸಪುರ ಹಾಂ, ಏನು ವ್ಯಾಪಾರ ಪರವಾಗಿಲ್ಲ, ಹಾ. ಕುಸುಲು ಕಮ್ಮಿ. ನೀವೇ ಬೆಳೆದಿರೋದಾ? ನಾವು ಸ್ವಂತ ಬೆಳೆದಿರೋದು, ನಿಮ್ಮ ತೋಟದಲ್ಲಿ? ತೋಟದಲ್ಲಿ ಬೆಳೆದಿರೋದು. ಪಾಳ್ಯ ನಮ್ದು. ಹಾಂ, ಮಲ್ಲಿಕ, ಹಾ. ಬಾದಾಮಿ, ಹಾಂ. ದಸರಿ, ಹಾ. ನಾಲಪಣ, ಇದ್ಯಾವ್ದಿದು? ಕಸ್ಬರಿ. ಅಮ್ಮ ಇದು ಸಿರಿ ಅಂತ, ಸಿರಿ ಅಂತ ಇದು ಸಿರಿ ಅಂತ. ಸಿರಿ ಅಂತ ಅದ್ರ ಹೆಸ್ರಾ? ಸಿರಿ ಅಂತ ಓ, ಮಲ್ಗೋಬ ಎಲ್ಲ ಒಂದು 10 ವೆರೈಟಿ ನಮ್ದು ಐತೆ. 10 ವೆರೈಟೀಸ್ ಬೆಳೆದಿದ್ದೀರಾ? ಐತೆ. ಸೂಪರ್. ಪರವಾಗಿಲ್ಲ, ಈ ಸಲ ಪರವಾಗಿಲ್ಲ. ಮೊದಲು ಬರ್ಲಿಲ್ಲ, 1-2 ದಿವಸ. ಹಾ. ಇವಾಗ ಬರ್ತಾವ್ರೆ, ತಕೊಂಡವ್ರೆ, ವರ್ಕೌಟ್ ಆಗ್ತದೆ. ಎಷ್ಟು ದಿನ ಆಯ್ತು ನೀವು ಸ್ಟಾರ್ಟ್ ಮಾಡಿ? 4 ದಿವಸ ಆಯ್ತು. 10 ದಿನ ಆಯ್ತಾ ಬಂದು? 4 ದಿವಸ ಆಯ್ತು. 4 ದಿನ. ಎಲ್ಲಿರ್ತೀರಿ ನೀವೆಲ್ಲರೂ? ಇಲ್ಲೇ ಇರ್ತೀವಿ. ರಾತ್ರಿನೂ ಇಲ್ಲೇ ಮಲ್ಕೊಂತೀರಾ? ಎಲ್ಲ ಸೇಫ್ಟಿ ಚೆನ್ನಾಗೈತೆ, ಹಾ. ಏನು ಕಳ್ತನ ಗಿಳ್ತಾನ ಅದೇ, ಏನಿಲ್ಲ, ಹ್ಮ್. ಚೆನ್ನಾಗೈತೆ, ಹಾ. ಅನುಕೂಲ ಚೆನ್ನಾಗೈತೆ. ಹಾ. ಕುಸುಲು ಕಮ್ಮಿ, ರೇಟ್ ಜಾಸ್ತಿ. ಹ್ಮ್. ಪರವಾಗಿಲ್ಲ ಸುಮ್ಮನೆ. ನಮ್ದು ಕೋಲಾರ ಕಡೆ. ಕೋಲಾರ ಕಡೆನಾ? ಶ್ರೀನಿವಾಸಪುರ. ಹಾ. ನಮ್ಮ ಕಾಯಿ ಟೇಸ್ಟ್ ಜಾಸ್ತಿ, ಹಾ? ಟೇಸ್ಟ್ ಚೆನ್ನಾಗಿರ್ತದ, Taste ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಅದು ಗಿರಾಕಿ ಬಂದು ತಗೊಂಡು ಹೋಗ್ತಾರೆ, ವರ್ಕೌಟ್ ಆಗ್ತದೆ ಇವಾಗ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಯ್ತು ಸರ್. ನೋಡಿ, ಇಷ್ಟೊಂದು 10 ವೆರೈಟಿ ಮಾವಿನ ಹಣ್ಣು ಬೆಳೆದಿದ್ದೀರಾ, ಮಾತಾಡಕ್ಕೆ ಸಂಕೋಚ ಪಡ್ಕೋತಾ ಇದ್ದೀರಾ. ನಂಬರ್ ನೋಡಿ, ವಾಸವಿ ಕಾಂಡಿಮೆಂಟ್ಸ್ ಅವ್ರದ್ದು ಸ್ನ್ಯಾಕ್ಸ್ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ವಾಸವಿ ಕಾಂಡಿಮೆಂಟ್ಸ್ ಅವ್ರದ್ದು. ವಿ ವಿ ಪುರಮಲ್ಲಿ ಇರುತ್ತಲ್ಲ, ಸೇಮ್ ಅದೇ. ಅವ್ರದ್ದು ಒಂದು ಸ್ಟಾಲ್ ಇಟ್ಟಿದ್ದಾರೆ. ನೋಡಿ, ಬೇರೆ ಸ್ಟಾಲ್ಸು ಎಲ್ಲ ಇದೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟೇ ಇದೆ ಇಲ್ಲಿ, ಬಾರಿಸೋ ಅಂಥದ್ದು. ಬರೀ ಈಟೇಬಲ್ಸ್ ಒಂದೇ ಅಲ್ಲ, ಬೇರೆ ಸ್ಟಾಲ್ಸು ಎಲ್ಲ ತುಂಬಾ ಇತ್ತು. ಸಾಯಂಕಾಲ ತುಂಬ ಲೇಟ್ ಆಗಿದ್ದರಿಂದ ನಾನು ಅದನ್ನೆಲ್ಲ ಅಷ್ಟೊಂದು ನೋಡೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.